ನಮ್ಮ ಭಾರತ ದೇಶದ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದ ದಿನದಿಂದ ಇಲ್ಲಿವರೆಗೆ ಅಂದರೆ 2026ರವರೆಗೆ ಸುಮಾರು 106 ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನದಲ್ಲಿ ಮಾಡಲಾಗಿದೆ. ಹಾಗಾದರೆ ಅವುಗಳಲ್ಲಿ ಕೆಲವು ಮಹತ್ವಪೂರ್ಣವಾದಂತಹ ತಿದ್ದುಪಡಿಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಬನ್ನಿ. ಸಂವಿಧಾನದ ಮೊದಲನೇ ತಿದ್ದುಪಡಿಯನ್ನು 1951ರಲ್ಲಿ ಜಾರಿಗೆ ಬಂತು. ಈ ತಿದ್ದುಪಡಿಯ ಮೂಲಕ ವಿಧಿ 15 ಉಪವಿಧಿ 4ರ ಅನ್ವಯ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿಶೇಷ ನಿಯಮಗಳನ್ನು ರಚಿಸುವ ಅಧಿಕಾರವನ್ನ ರಾಜ್ಯಕ್ಕೆ ನೀಡುತ್ತದೆ. ಸಾರ್ವಜನಿಕ ಶಾಂತಿಯನ್ನ ಕಾಪಾಡಲು, ವಿದೇಶಗಳೊಂದಿಗೆ ಸ್ನೇಹಯುತ ಸಂಬಂಧವನ್ನ ಕಾಯ್ದುಕೊಳ್ಳಲು ಹಾಗೂ ಅಪರಾಧಗಳನ್ನ ಎಸಗದಂತೆ ಪ್ರಚೋದನೆಯನ್ನ ಮಾಡುವುದನ್ನ ತಡೆಯಲು ರಾಜ್ಯವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನ್ಯಾಯಸಮ್ಮತ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ವಿಧಿ 19 ಉಪವಿಧಿ 2ರಲ್ಲಿ ತಿಳಿಸುತ್ತದೆ. ಈ ತಿದ್ದುಪಡಿಯ ಮೂಲಕ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸದಂತೆಯೂ ಕೂಡ ರಕ್ಷಣೆಯನ್ನ ನೀಡುತ್ತದೆ. ಇದೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ತಂದಂತಹ 31A ಮತ್ತು 31B ವಿಧಿಗಳು ಹಾಗೂ 9ನೇ ಅನುಸೂಚಿಯಲ್ಲಿ ಸೇರಿಸಲಾದಂತಹ 31A ಮತ್ತು 31B ವಿಧಿಗಳು ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಆಸ್ತಿಯ ಹಕ್ಕಿನ ಮೇಲೆ ನಿರ್ಬಂಧವನ್ನು ವಿಧಿಸುತ್ತದೆ. 31A ವಿಧಿಯ ಪ್ರಕಾರ ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಖಾಸಗಿ ಆಸ್ತಿಯ ನಿರ್ವಹಣೆಯನ್ನ ಸೀಮಿತ ಅವಧಿಯವರೆಗೆ ತಾನೇ ವಹಿಸಿಕೊಳ್ಳಬಹುದು. ಈ ವಿಧಿಯ ಪ್ರಕಾರ ರಾಜ್ಯವು 2 ಅಥವಾ ಹೆಚ್ಚು ಖಾಸಗಿ ನಿಗಮಗಳನ್ನು ಕೂಡ ವಿಲೀನಗೊಳಿಸಬಹುದು. ಭೂ ಸುಧಾರಣಾ ಕಾಯ್ದೆಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ನೀಡಲು 9ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಲಾದಂತಹ ಭೂ ಸುಧಾರಣಾ ಕಾಯ್ದೆಗಳನ್ನು 9ನೇ ಅನುಸೂಚಿಗೆ ಸೇರಿಸಲಾಯಿತು. 31B ವಿಧಿಯು 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಎಲ್ಲಾ ಭೂ ಸುಧಾರಣಾ ಕಾಯ್ದೆಗಳನ್ನು ನ್ಯಾಯಾಂಗದ ಪರಿಶೀಲನೆ ವ್ಯಾಪ್ತಿಯಿಂದ ಹೊರತುಪಡಿಸುತ್ತದೆ. ಆದ್ದರಿಂದ ಈ ವಿಧಿಯ ಪ್ರಕಾರ 9ನೇ ಅನುಸೂಚಿಗೆ ಸೇರ್ಪಡೆಯಾದ ಯಾವುದೇ ಭೂ ಸುಧಾರಣಾ ಕಾಯ್ದೆಯನ್ನ ನ್ಯಾಯಾಂಗವು ಪರಿಶೀಲಿಸುವಂತಿರುವುದಿಲ್ಲ. ಮೊದಲನೇ ತಿದ್ದುಪಡಿಯ ಮೂಲಕ 85, 87ನೇ ವಿಧಿಗಳಲ್ಲಿ ಬದಲಾವಣೆ ತರಲಾಯಿತು. ಈ ತಿದ್ದುಪಡಿಗಿಂತ ಮುಂಚೆ 85ನೇ ವಿಧಿಯ ಪ್ರಕಾರ ವರ್ಷದಲ್ಲಿ 2 ಬಾರಿ ಸಂಸತ್ತಿನ ಅಧಿವೇಶನವನ್ನ ಕರೆಯಲಾಗ್ತಿತ್ತು ಹಾಗೂ ಪ್ರತಿ ಅಧಿವೇಶನದ ಆರಂಭವಾದಾಗ ರಾಷ್ಟ್ರಾಧ್ಯಕ್ಷರು 2 ಸದನಗಳನ್ನ ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ಆದರೆ ಮೊದಲನೇ ತಿದ್ದುಪಡಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು 2ಕ್ಕಿಂತ ಹೆಚ್ಚು ಬಾರಿ ಸಂಸತ್ತಿನ ಅಧಿವೇಶನವನ್ನ ಕರೆಯಬಹುದು. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳನ್ನ ಮೀರುವಂತಿರುವುದಿಲ್ಲ ಎಂಬುದಾಗಿ ಈ ತಿದ್ದುಪಡಿಯು ಸ್ಪಷ್ಟಪಡಿಸುತ್ತದೆ. 2 ಸದನವನ್ನ ಉದ್ದೇಶಿಸಿ ಮಾತನಾಡತಕ್ಕದ್ದು ಎಂದು ಹೇಳಲಾಗುತ್ತದೆ. ರಾಜ್ಯ ಶಾಸಕಾಂಗಗಳಿಗೆ ಸಂಬಂಧಿಸಿದ 174 ಮತ್ತು 176ನೇ ವಿಧಿಗಳಿಗೂ ಕೂಡ ಇದೇ ರೀತಿಯಾದಂತಹ ತಿದ್ದುಪಡಿ ತರಲಾಗಿದೆ. ಇನ್ನು 24ನೇ ತಿದ್ದುಪಡಿ. 24ನೇ ತಿದ್ದುಪಡಿ ಕಾಯ್ದೆಯು ನವೆಂಬರ್ 5, 1971ರಂದು ಜಾರಿಗೆ ಬಂದಿರುತ್ತದೆ. ಈ ಕಾಯ್ದೆಯ ಮೂಲಕ 13 ಮತ್ತು 368ನೇ ವಿಧಿಗಳಿಗೆ ತಿದ್ದುಪಡಿಯನ್ನು ತರಲಾಗಿದೆ. 13ನೇ ವಿಧಿಯ 4ನೇ ಉಪವಿಧಿಯನ್ನ ಸೇರಿಸಲಾಯಿತು ಹಾಗೂ 368ನೇ ವಿಧಿಗೆ 2ನೇ ಉಪವಿಧಿಯನ್ನ ಸೇರಿಸಲಾಯಿತು. ವಿಧಿ 13 ಉಪವಿಧಿ 4ಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಸಂಸತ್ತಿಗೆ ನೀಡಿತು. ಈ ತಿದ್ದುಪಡಿಗಿಂತ ಮುಂಚಿತವಾಗಿ 1967ರಲ್ಲಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಸಂಸತ್ತನ್ನ ಒಳಗೊಂಡಂತೆ ಸಂವಿಧಾನದ ಯಾವ ಪ್ರಾಧಿಕಾರಕ್ಕೂ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವಿಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಈ 24ನೇ ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂ ಕೋರ್ಟಿನ ಈ ತೀರ್ಪಿಗೆ ಕೂಡ ತೆರೆಬಿತ್ತು. 368ನೇ ವಿಧಿಯ 2ನೇ ಉಪವಿಧಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧ್ಯಕ್ಷರು ತಿದ್ದುಪಡಿ ಮಸೂದೆಯನ್ನ ತಡೆಹಿಡಿಯದೆ, ತಿರಸ್ಕರಿಸದೆ ಅಥವಾ ಮರು ಪರಿಶೀಲನೆಗೆ ಸಂಸತ್ತಿಗೆ ಹಿಂದಿರುಗಿಸದೆ ತಮ್ಮ ಅಂಗೀಕಾರವನ್ನು ನೀಡತಕ್ಕದ್ದು ಎಂದು ತಿಳಿಸುತ್ತದೆ. 24ನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಾಧ್ಯಕ್ಷರು ಅಂಗೀಕಾರ ನೀಡುವುದನ್ನು ಕಡ್ಡಾಯಗೊಳಿಸಿದೆ. ಈ ತಿದ್ದುಪಡಿಯ ಪರಿಣಾಮವಾಗಿ ರಾಷ್ಟ್ರಾಧ್ಯಕ್ಷರು ಸಂವಿಧಾನ ತಿದ್ದುಪಡಿ ಮಸೂದೆ ಮೇಲಿನ ವಿಟೋ ಅಧಿಕಾರವನ್ನು ಕೂಡ ಕಳೆದುಕೊಂಡಿರುತ್ತಾರೆ. ಈ ತಿದ್ದುಪಡಿ ಕಾಯ್ದೆಗೆ ಜಾರಿಗೆ ಬರುವುದಕ್ಕಿಂತ ಮೊದಲು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ತಿರಸ್ಕರಿಸುವ ಅಧಿಕಾರವನ್ನ ರಾಷ್ಟ್ರಾಧ್ಯಕ್ಷರು ಹೊಂದಿರುತ್ತಾರೆ. ಇನ್ನು ಸಂವಿಧಾನದ ತಿದ್ದುಪಡಿ 25 ಏಪ್ರಿಲ್ 20, 1972ರಂದು
25ನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. ಈ ತಿದ್ದುಪಡಿ ಅನ್ವಯ ಪರಿಹಾರ ಎಂಬ ಪದವನ್ನ ತೆಗೆದುಹಾಕಿ ಮೊತ್ತ ಎಂಬ ಪದವನ್ನ ಇಲ್ಲಿ ಸಂವಿಧಾನದಲ್ಲಿ ಸೇರಿಸಲಾಯಿತು. ಈ ತಿದ್ದುಪಡಿಯ ಮೂಲಕ 31ನೇ ವಿಧಿಗೆ ಸಿ ಉಪವಿಧಿಯನ್ನ ಸೇರಿಸಲಾಯಿತು. 39B ಅಥವಾ 39C ವಿಧಿಗಳಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಲು ರೂಪಿಸಲಾಗುವ ಕಾಯ್ದೆಗಳನ್ನ ವಿಧಿ 14, ವಿಧಿ 19 ಮತ್ತು 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುತ್ತದೆ ಎಂಬ ಆಧಾರದ ಮೇಲೆ ಅವುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂಬುದಾಗಿ 31C ವಿಧಿಯು ತಿಳಿಸುತ್ತದೆ. ಈ ತಿದ್ದುಪಡಿಯು 14, 19, 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳಿಗಿಂತ 39B ಮತ್ತು 39C ವಿಧಿಗಳಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಈ ತಿದ್ದುಪಡಿಗಿಂತ ಮುಂಚೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವುದು ಯಾವುದೇ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾಗಿತ್ತು. 39B ವಿಧಿಯು ಸಾಮೂಹಿಕ ಒಳಿತಿಗಾಗಿ ಸಮುದಾಯದ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚುವ ಉದ್ದೇಶವನ್ನ ಹೊಂದಿದೆ. 39C ವಿಧಿಯು ಸಂಪತ್ತು ಮತ್ತು ಉತ್ಪಾದನಾಂಗಗಳು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಬೇಕೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ತಿದ್ದುಪಡಿಯು ಭಾರತವನ್ನ ಒಂದು ಸಮಾಜವಾದಿ ಹಾಗೂ ಕಲ್ಯಾಣ ರಾಜ್ಯವನ್ನಾಗಿ ರೂಪಿಸಲು ಪೂರಕವಾಗಿದೆ. ಸಂವಿಧಾನದ ತಿದ್ದುಪಡಿ 42 ಡಿಸೆಂಬರ್ 18, 1976ರಂದು 42ನೇ ತಿದ್ದುಪಡಿಯನ್ನು ಜಾರಿಗೆ ಬಂದಿತ್ತು. ಈ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಯಿತು. ಹಾಗೂ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಂವಿಧಾನಕ್ಕೆ 51A ವಿಧಿ ಮೂಲಕ ಸೇರಿಸಲಾಯಿತು. ತಮ್ಮ ಕಾರ್ಯನಿರ್ವಹಣೆಯಲ್ಲಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಗೆ ಬದ್ಧವಾಗಿರುವುದನ್ನು ಕಡ್ಡಾಯಗೊಳಿಸಲಾಯಿತು. ಸಂವಿಧಾನಕ್ಕೆ 4A ಭಾಗವನ್ನ ಸೇರಿಸುವುದರ ಮೂಲಕ ಆಡಳಿತಾತ್ಮಕ ಹಾಗೂ ಇತರೆ ಟ್ರಿಬ್ಯುನಲ್ಗಳ ರಚನೆಗೆ ಅವಕಾಶ ನೀಡಲಾಯಿತು. ಹಾಗೂ 1971ರ ಜನಗಣತಿ ಆಧಾರದ ಮೇಲೆ 2010ನೇ ಇಸುವಿಯವರೆಗೂ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಥಾನಗಳನ್ನು ಹೆಚ್ಚಿಸದಂತೆ ನಿರ್ಬಂಧವನ್ನು ಕೂಡ ಇಲ್ಲಿ ವಿಧಿಸಲಾಯಿತು. ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯಗಳ ಪರಿಶೀಲನೆ ವ್ಯಾಪ್ತಿಯಿಂದ ಹೊರತುಪಡಿಸಲಾಯಿತು. ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಿಕ ವಿಮರ್ಶೆ ಮತ್ತು ವಿಶೇಷ ಆಜ್ಞೆಗಳ ವ್ಯಾಪ್ತಿಯನ್ನು ಮೊಟಕುಗೊಳಿಸಲಾಯಿತು. ಹಾಗೆ ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರ ಅವಧಿಯನ್ನು 5ರಿಂದ 6 ವರ್ಷಗಳಿಗೆ ಹೆಚ್ಚಿಸಲಾಯಿತು. ಇನ್ನು ಸಂವಿಧಾನದ 4ನೇ ಭಾಗದಲ್ಲಿರುವ ಯಾವುದೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ರೂಪಿಸಲಾದ ಕಾನೂನುಗಳು ವಿಧಿ 14, ವಿಧಿ 19 ಹಾಗೂ 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂಬ ಕಾರಣಕ್ಕಾಗಿ ಅಂತಹ ಕಾನೂನುಗಳನ್ನು ನ್ಯಾಯಾಲಯವು ಅಶಿಂದು ಅಥವಾ ಸಂವಿಧಾನ ಬಾಹಿರ ಎಂದು ಘೋಷಿಸುವಂತಿಲ್ಲ. ಈ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆಗೆ ನೀಡಲಾಯಿತು. ಸಂವಿಧಾನದ 4ನೇ ಭಾಗಕ್ಕೆ 3 ಹೊಸ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೂಡ ಸೇರ್ಪಡೆ ಮಾಡಲಾಯಿತು. ಅವುಗಳೆಂದರೆ ಎಲ್ಲರಿಗೂ ಸಮಾನ ನ್ಯಾಯ ದೊರಕಿಸುವುದು ಹಾಗೂ ದುರ್ಬಲರಿಗೆ ಉಚಿತ ಕಾನೂನು ನೆರವು ನೀಡುವುದನ್ನು 39A ವಿಧಿ ಹೇಳುತ್ತದೆ. ಹಾಗೆ ಉದ್ದಿಮೆಗಳ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳುವ ಕಾರ್ಮಿಕರಿಗೆ ಅವಕಾಶ ನೀಡಬೇಕು ಎಂಬುದು ವಿಧಿ 43A ಹೇಳುತ್ತದೆ. ಹಾಗೆ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಬೇಕೆಂದು ವಿಧಿ 48A ಹೇಳುತ್ತದೆ. ಹಾಗೂ ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶವನ್ನು ಈ ತಿದ್ದುಪಡಿ ಅವಕಾಶ ಮಾಡಿಕೊಡುತ್ತದೆ. ಹಾಗೆ ರಾಜ್ಯಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಅವಧಿಯನ್ನು 6 ತಿಂಗಳಿಂದ 1 ವರ್ಷದವರೆಗೆ ವಿಸ್ತರಿಸಲು ಅವಕಾಶವನ್ನು ನೀಡಿತು. ಹಾಗೆ ಗಂಭೀರ ಪರಿಸ್ಥಿತಿಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲಿಸಲು ರಾಜ್ಯಗಳಲ್ಲಿ ತನ್ನ ಸೇನೆಯನ್ನ ನಿಯೋಜಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡಲಾಯಿತು. ಹಾಗೂ 5 ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು. ಅವುಗಳು ಯಾವುವು ಎಂದರೆ ಶಿಕ್ಷಣ, ಅರಣ್ಯ, ವನ್ಯಜೀವಿ ಮತ್ತು ಪಕ್ಷಿಗಳ ಸಂರಕ್ಷಣೆ, ಅಳತೆ ಮತ್ತು ತೂಕಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಕೋರಂ ಅನ್ನು ಕೂಡ ಇಲ್ಲಿ ರದ್ದುಪಡಿಸಲಾಯಿತು. ಹಾಗೂ ತನ್ನ ಸಮಿತಿಯ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಯಿತು. ಹಾಗೂ ಅಖಿಲ ಭಾರತ ನ್ಯಾಯಾಂಗ ಸೇವೆ IJS ಗಳ ಸೃಷ್ಟಿಗೆ ಅವಕಾಶ ಮಾಡಿಕೊಡಲಾಯಿತು.
ಮುಂದುವರೆದು ಒಂದು ಸಂಘಟನೆಯನ್ನ ರಾಷ್ಟ್ರ ವಿರೋಧಿ ಸಂಘಟನೆ ಎಂದು ಘೋಷಿಸುವ ಸಂಸತ್ತಿನ ಅಧಿಕಾರವನ್ನು ಕೂಡ ಇಲ್ಲಿ ರದ್ದುಪಡಿಸಲಾಯಿತು. 47ನೇ ತಿದ್ದುಪಡಿಯು ಸಂವಿಧಾನದ ಅನೇಕ ಭಾಗಗಳಲ್ಲಿ ವ್ಯಾಪಕ ಬದಲಾವಣೆಯನ್ನ ಮಾಡಿದ್ದು ಅತ್ಯಂತ ವಿಶೇಷ ಮತ್ತು ದೊಡ್ಡ ತಿದ್ದುಪಡಿಯಾದ್ದರಿಂದ ಇದನ್ನ ಮಿನಿ ಸಂವಿಧಾನ ಎಂದು ಕೂಡ ಕರೆಯಲಾಗ್ತಾ ಇದೆ. ಈ ತಿದ್ದುಪಡಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಜಾರಿಗೊಳಿಸಲಾಗಿತ್ತು ಎಂಬುದು ಕೂಡ ವಿಶೇಷ. ಇನ್ನು 44ನೇ ತಿದ್ದುಪಡಿ. 44ನೇ ತಿದ್ದುಪಡಿಯನ್ನ 1978ರಲ್ಲಿ ಜಾರಿಗೆ ತರಲಾಯಿತು. 47ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾದ ಕೆಲವು ಅಂಶಗಳನ್ನು ಸಂವಿಧಾನದಿಂದ ತೆಗೆದುಹಾಕಲು ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರವು 44ನೇ ತಿದ್ದುಪಡಿಯನ್ನು ಜಾರಿಗೆ ತಂದಿತು. ಈ ತಿದ್ದುಪಡಿಯ ಯಾವೆಲ್ಲ ಮುಖ್ಯಾಂಶಗಳನ್ನು ಒಳಗೊಂಡಿದೆ ಎಂದರೆ, ನ್ಯಾಯಿಕ ವಿಮರ್ಶೆ ಮತ್ತು ವಿಶೇಷ ಆಜ್ಞೆಗಳನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಈ ಹಿಂದೆ ಹೊಂದಿದಂತಹ ಅಧಿಕಾರವನ್ನು ಅವುಗಳಿಗೆ ಮರಳಿಕೊಡಲಾಯಿತು. ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ನಿಗ್ರಹಿಸಲು ವಿಶೇಷ ಕಾನೂನುಗಳನ್ನು ರೂಪಿಸುವ ಸಂಸತ್ತಿನ ಅಧಿಕಾರವನ್ನು ಕೂಡ ರದ್ದುಪಡಿಸಲಾಯಿತು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರವನ್ನು 6 ವರ್ಷಗಳಿಂದ ಮತ್ತೆ 5 ವರ್ಷಕ್ಕೆ ಇಳಿಸಲಾಯಿತು. ಸಚಿವ ಸಂಪುಟದ ಸಲಹೆಯನ್ನ ಮರು ಪರಿಶೀಲನೆಗಾಗಿ ಕಳುಹಿಸುವಂತಹ ಅಧಿಕಾರವನ್ನ ರಾಷ್ಟ್ರಾಧ್ಯಕ್ಷರಿಗೆ ಮರಳಿ ನೀಡಲಾಯಿತು. ಮರು ಪರಿಶೀಲನೆಯ ನಂತರ ಸಚಿವ ಸಂಪುಟವು ಕಳುಹಿಸಿದಂತಹ ಸಲಹೆಗೆ ರಾಷ್ಟ್ರಾಧ್ಯಕ್ಷರು ಬದ್ಧರಾಗಿರಬೇಕು ಎಂಬುದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಆಂತರಿಕ ದಂಗೆ ಎಂಬ ಪದವನ್ನು ತೆಗೆದುಹಾಕಿ ಅದರ ಸ್ಥಳದಲ್ಲಿ ಸಶಸ್ತ್ರ ಬಂಡಾಯ ಎಂಬ ಪದವನ್ನು ಕೂಡ ಅಲ್ಲಿ ಸೇರಿಸಲಾಯಿತು. ಆ ವಿಧಿ 357. ಸಚಿವ ಸಂಪುಟದ ಲಿಖಿತ ಸಲಹೆ ಅಥವಾ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವುದನ್ನು ಕಡ್ಡಾಯ ಇಲ್ಲಿ ಗೊಳಿಸಲಾಗಿರುತ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಮತ್ತು ರಾಷ್ಟ್ರಾಧ್ಯಕ್ಷರ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಲವು ವಿಧಾನಗಳ ರಕ್ಷಣೋಪಾಯಗಳನ್ನು ಕೂಡ ರಚಿಸಲು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಹಾಗೂ ಆಸ್ತಿ ಹಕ್ಕಿಗೆ ಕೇವಲ ಕಾನೂನುಬದ್ಧ ಹಕ್ಕಿನ ಒಂದು ಸ್ಥಾನಮಾನವನ್ನು ಇಲ್ಲಿ ನೀಡಲಾಯಿತು. ಹಾಗೆ 20 ಮತ್ತು 21ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ ರದ್ದುಗೊಳಿಸದಂತೆ ಇಲ್ಲಿ ಬದಲಾವಣೆ ಮಾಡಲಾಯಿತು. ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿ ಆಗಿರ್ಬೋದು ಮತ್ತು ಲೋಕಸಭಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವನ್ನು ನ್ಯಾಯಾಲಯಗಳಿಗೆ ನೀಡಲಾಯಿತು. ಇನ್ನು ಸಂವಿಧಾನದ 52ನೇ ತಿದ್ದುಪಡಿ. ಪಕ್ಷಾಂತರದ ಪಿಡುಗು ಇಂದು ಕೂಡ ಹೇಗೆ ದೇಶಕ್ಕೆ ರಾಷ್ಟ್ರಕ್ಕೆ ಅನಿಷ್ಟ ಪದ್ಧತಿಯಾಗಿದೆಯೋ ಹಾಗೆ ಅಂದು ಕೂಡ ಇದು ಒಂದು ಅನಿಷ್ಟ ಪದ್ಧತಿ ಅಂತಲೇ ತಿಳಿಬೇಕಾಗುತ್ತದೆ. ಸಂವಿಧಾನದ 52ನೇ ತಿದ್ದುಪಡಿ ಮಾಡುವ ಮೂಲಕ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ್ರು. ಅದು ಕೂಡ 52ನೇ ತಿದ್ದುಪಡಿ ಮಾಡುವ ಮೂಲಕ 1985ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿತು. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ವಿವರಗಳನ್ನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ನಾವು ಈಗ ಕಾಣಬಹುದಾಗಿದೆ. ಈ ಕಾಯ್ದೆಯನ್ನ ಪಕ್ಷಾಂತರ ಮಾಡುವ ಸಂಸತ್ತು ಹಾಗೂ ರಾಜ್ಯ ಶಾಸನ ಸಭೆಗಳ ಸದಸ್ಯರನ್ನ ಶಾಸಕಾಂಗದ ಸದಸ್ಯತ್ವದಿಂದ ಅನರ್ಹಗೊಳಿಸಬಹುದಾಗಿದೆ. ಹಾಗೆ ಇದಕ್ಕೆ ಮತ್ತೆ 91ನೇ ತಿದ್ದುಪಡಿ ಮಾಡುವ ಮೂಲಕ 2003ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು. ಪಕ್ಷಾಂತರ ನಿಷೇಧ ಕಾಯ್ದೆಯು ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ಒಳಗೊಂಡಿದ್ದು ಅವುಗಳು ಯಾವುವು ಎಂದರೆ, ಹಾಗಾದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿದೆ? ಮೊದಲನೇದಾಗಿ, ಒಂದು ವೇಳೆ ಒಬ್ಬ ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಅಭ್ಯರ್ಥಿ ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ಶಾಸನಸಭೆಯ ಸದಸ್ಯರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬಹುದು. ಅದೇ ರೀತಿಯಾಗಿ ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೂ ಕೂಡ ಇಂತಹ ವರ್ತನೆಯನ್ನ ಆ ಪಕ್ಷ 15 ದಿನಗಳಲ್ಲಿ ಮನ್ನಿಸದಿದ್ದರೆ ಅಂತಹ ಸದಸ್ಯನ ಶಾಸನಸಭೆಯ ಸದಸ್ಯತ್ವವು ಕೂಡ ಅನರ್ಹತೆಗೆ ಒಳಪಡುತ್ತದೆ. ಹಾಗೂ ನಾಮಕರಣಗೊಂಡ ಸದಸ್ಯನು 6 ತಿಂಗಳ ನಂತರ ಯಾವುದಾದರೂ ಪಕ್ಷವನ್ನ ಸೇರಿದರೆ ಆತನ ಸದಸ್ಯತ್ವವನ್ನ ಅನೂರ್ಜಿತಗೊಳಿಸಬಹುದು. ಆದರೆ ಪಕ್ಷಗಳ ವಿಲೀನಕ್ಕೆ ಸಂಬಂಧಪಟ್ಟಂತೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಒಂದು ಪಕ್ಷದ 1/3 ಗಿಂತ ಹೆಚ್ಚು ಸದಸ್ಯರು ಪಕ್ಷವನ್ನ ತ್ಯಜಿಸಿದರೆ ಅದು ಒಡಕೆ ವಿನಃ ಪಕ್ಷಾಂತರವಲ್ಲ ಎಂಬ 1985ರ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮವನ್ನ 91ನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಗಿದೆ. ಆದ್ದರಿಂದ 1/3 ಗಿಂತ ಹೆಚ್ಚು ಸದಸ್ಯರು ಪಕ್ಷವನ್ನ ತ್ಯಜಿಸಿದರೂ ಅದನ್ನ ಪಕ್ಷಾಂತರವೆಂದೇ ಪರಿಗಣಿಸಬೇಕಾಗುತ್ತದೆ.
ಪಕ್ಷಾಂತರ ನಿಷೇಧ ಕಾಯ್ದೆಯನ್ವಯ ಶಾಸನಸಭೆಯ ಸದಸ್ಯತ್ವದಿಂದ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲದ ಗಾತ್ರವು ಅನುಕ್ರಮವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಸದಸ್ಯರ ಒಟ್ಟು ಸದಸ್ಯರ 15% ಮೀರುವಂತಿರುವುದಿಲ್ಲ. ಹೀಗೆ ಈ ಕಾಯ್ದೆಯು ಮಂತ್ರಿಮಂಡಲದ ಗಾತ್ರವನ್ನು ಕೂಡ ನಿರ್ದಿಷ್ಟಪಡಿಸುತ್ತದೆ. ಲೋಕಸಭೆಯ ಅಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು, ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ, ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ಉಪಸಭಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಹಾಗೂ ಉಪಸಭಾಧ್ಯಕ್ಷರಿಗೆ ಈ ಪಕ್ಷಾಂತರ ಕಾಯ್ದೆ ನಿಯಮ ಅನ್ವಯಿಸುವುದಿಲ್ಲ. ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಶಾಸನ ಸಭೆಗಳ ಅಧ್ಯಕ್ಷರ ನಿರ್ಣಯವೇ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಸದನದ ಅಧ್ಯಕ್ಷರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಹಾಗೂ ಪಕ್ಷಾಂತರ ನಿಷೇಧ ಕಾನೂನು ಒಳಗೆ ವಿಚಾರಣೆ ನಡೆಸಲು ಯಾವುದೇ ನ್ಯಾಯಾಲಯಕ್ಕೆ ಅಧಿಕಾರವಿರುವುದಿಲ್ಲ. ಈ ಶಾಸನದ ಅನ್ವಯ ಸದಸ್ಯರನ್ನ ಅನರ್ಹಗೊಳಿಸುವ ಅಧಿಕಾರ ಶಾಸನಸಭೆಯ ಸಭಾಧ್ಯಕ್ಷರಿಗೆ ಇರುತ್ತದೆ. ಈ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಲು ಶಾಸನಸಭೆಗಳ ಅಧ್ಯಕ್ಷರು ನಿಯಮಗಳನ್ನು ರಚಿಸಲು ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಪಕ್ಷಾಂತರ ನಿಷೇಧ ಕಾಯ್ದೆಯು ರಾಜಕೀಯ ಅಸ್ಥಿರತೆಯನ್ನು ನಿವಾರಿಸುವುದಲ್ಲದೆ ಶಾಸಕರ ಮಾರಾಟ, ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಕುದುರೆ ವ್ಯಾಪಾರವನ್ನು ತಪ್ಪಿಸುತ್ತದೆ. ಈ ಕಾಯ್ದೆಯು ಅಲ್ಪಮತ ಸರ್ಕಾರದ ರಚನೆಯನ್ನ ತಡೆಗಟ್ಟುವುದರ ಜೊತೆಗೆ ರಾಜಕೀಯ ಮೌಲ್ಯಗಳು ಅಪಮೌಲ್ಯಗೊಳ್ಳದಂತೆ ನಿಯಂತ್ರಿಸುತ್ತದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯು ಪಕ್ಷಗಳ ಒಡಕಿನ ನೆಪದಲ್ಲಿ ಉಂಟಾಗುವ ಪಕ್ಷಾಂತರವನ್ನ ನಿಷೇಧ ಮಾಡುತ್ತದೆ. ಇನ್ನು 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಕಾಯ್ದೆಯನ್ನ 24ನೇ ದಿನಾಂಕ 4ನೇ ತಿಂಗಳು 1993ರಿಂದ ಜಾರಿಗೆ ತರಲಾಯಿತು. ಈ ಕಾಯ್ದೆಯನ್ನ ಪಂಚಾಯತ್ ರಾಜ್ ಕಾಯ್ದೆ ಎಂದು ಸಹ ಕರೆಯಲಾಗುತ್ತದೆ. 73ನೇ ತಿದ್ದುಪಡಿ ಕಾಯ್ದೆಯನ್ನ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಈ ತಿದ್ದುಪಡಿಯು ಮೂಲಕ ಕೊಡಲಾಗಿದೆ. ಪಂಚಾಯತ್ ಎಂಬ ಶೀರ್ಷಿಕೆಯನ್ನೊಳಗೊಂಡಂತೆ 9ನೇ ಭಾಗವನ್ನ ಹಾಗೂ 11ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. 9ನೇ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ 243ರಿಂದ 243 ವರೆಗೆ 16 ವಿಧಿಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಗಿದೆ. 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ 1993ರಲ್ಲಿ ಜಾರಿಗೆ ಬಂದಿತ್ತು. 74ನೇ ತಿದ್ದುಪಡಿ ಕೂಡ 1993ರಲ್ಲಿ ಜಾರಿಗೆ ಬಂದಿತ್ತು. ಈ ತಿದ್ದುಪಡಿ ಕಾಯ್ದೆಯನ್ನ ಮುನ್ಸಿಪಲ್ ಕಾಯ್ದೆ ಅಂತ ಕರೆಯಲಾಗ್ತಾ ಇದೆ. ಈ ಕಾಯ್ದೆಯು ನಗರ ಸ್ಥಳೀಯ ಸರ್ಕಾರಗಳಿಗೆ ಅಂದ್ರೆ ಮುನ್ಸಿಪಲ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಈ ತಿದ್ದುಪಡಿ ಕಾಯ್ದೆಯು ನೀಡುವ ಮುಖಾಂತರ 9A ಭಾಗ ಮತ್ತು 12ನೇ ಅನುಸೂಚಿಗಳನ್ನು ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆಯಾಗಿ ಮಾಡಲಾಯಿತು. 9A ಭಾಗವು 243P ಇಂದ 243ZG ವರೆಗೆ 18 ಹೊಸ ವಿಧಿಗಳನ್ನು ಇದು ಒಳಗೊಂಡಿದೆ. ನಗರ ಪ್ರದೇಶಗಳ ಸ್ಥಳೀಯ ಅಧಿಕಾರ ವ್ಯಾಪ್ತಿಯ ರಚನೆ, ಅಧಿಕಾರ, ಕರ್ತವ್ಯಗಳನ್ನು, ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನು ಇಲ್ಲಿ ಈ ವಿಧಿಗಳಲ್ಲಿ ವಿವರಿಸಲಾಗಿದೆ. 77ನೇ ತಿದ್ದುಪಡಿ. 77ನೇ ತಿದ್ದುಪಡಿಯು 1995ರಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆಯ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಗೆ ಸಾರ್ವಜನಿಕ ಹುದ್ದೆಗಳಲ್ಲಿ ಬಡ್ತಿಗೆ ಮೀಸಲಾತಿಯನ್ನು ಅವಕಾಶವನ್ನು ಕಲ್ಪಿಸಲಾಯಿತು. ಇನ್ನು 86ನೇ ತಿದ್ದುಪಡಿ. 86ನೇ ತಿದ್ದುಪಡಿಯು 2007ರಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆಯು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನ ಕಡ್ಡಾಯಗೊಳಿಸಿತು. ಈ ಕಾಯ್ದೆಯ ಮುಖ್ಯಾಂಶದಲ್ಲಿ ಅತಿ ಮುಖ್ಯವಾದದ್ದು ಆಗಿದೆ. ಹಾಗೆ 86ನೇ ತಿದ್ದುಪಡಿಯು 2002ರಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆಯು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸಲಾಯಿತು. ಹಾಗೆ 80ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 21ನೇ ವಿಧಿಗೆ ಉಪಬಂಧ ಎ ಅನ್ನು ಕೂಡ ಸೇರಿಸಲಾಯಿತು. 21A ವಿಧಿಯು 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನ ಕಡ್ಡಾಯಗೊಳಿಸಿದೆ. ಈ ಕಾಯ್ದೆಯ ಪ್ರಕಾರ ಕಡ್ಡಾಯ ಹಾಗೂ ಉಚಿತ ಶಿಕ್ಷಣವನ್ನು ಕೂಡ ಪಡೆಯುವುದು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳ ಮೂಲಭೂತ ಹಕ್ಕಾಗಿದೆ. ಹಾಗೆ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ನೀಡಲು ಅವಶ್ಯಕವಾದಂತಹ ಸೌಲಭ್ಯಗಳನ್ನು ಕಲ್ಪಿಸುವುದು ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಂದು ಕಡ್ಡಾಯ ಕರ್ತವ್ಯವಾಗಿರುತ್ತದೆ. 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳನ್ನ ಶಾಲೆಗೆ ಕಳಿಸುವುದು ತಂದೆ ಮತ್ತು ತಾಯಿ ಪೋಷಕರ ಆದ್ಯ ಕರ್ತವ್ಯ ಕೂಡ ಇಲ್ಲಿ ಆಗಿರುತ್ತದೆ. ಒಂದು ವೇಳೆ
ಈ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ವಿಫಲವಾದರೆ ಆ ತಂದೆ ತಾಯಿ ಪೋಷಕರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲು ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ. 6ರಿಂದ 14 ವರ್ಷದ ವಯಸ್ಸಿನ 12 ಕೋಟಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಈ ಕಾಯ್ದೆ ಉದ್ದೇಶವಾಗಿತ್ತು. ಈ ಯೋಜನೆಗೆ 14,000 ಕೋಟಿ ರೂಪಾಯಿಗಳ ವೆಚ್ಚ ತಗಲಬಹುದು ಎಂದು ಅಂದು ಮಾಡಲಾಗಿತ್ತು. ಇವು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದಂತಹ ಕೆಲವು ಮಹತ್ವಪೂರ್ಣವಾದಂತಹ ತಿದ್ದುಪಡಿಗಳಾಗಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಮಾಹಿತಿಯನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.